ಈಗ ಮಂಡ್ಯ ಮೈ ಶುಗರ್ಸ್ ಬಗ್ಗೆ ಹೇಳಿದ್ವಿ, ಮೊದಲೇ ರೈತರು ಪರದಾಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅತಿವೃಷ್ಟಿ ಆದಾಗೂ ಸಹ ಕೃಷಿ ಸಚಿವರಿಗೆ ಅಲ್ಲಿ ಹೋಗಬೇಕು ಅಂತ ಅನಿಸೋದಿಲ್ಲ, ಕಂದಾಯ ಸಚಿವರಿಗೆ ಹೋಗಬೇಕು ಅಂತ ಅನ್ನಿಸೋದಿಲ್ಲ. ಮತ್ತು ಕಂದಾಯ ಸಚಿವರಿಗೆ, ಕೃಷಿ ಸಚಿವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಪರದಾಡ್ತಾ ಇದ್ದಾರೆ. ಈ ಕಂದಾಯ ಸಚಿವರಿಗೆ, ಕೃಷಿ ಸಚಿವರಿಗೆ ಆ ಜಿಲ್ಲೆಗಳಿಗೆ ಹೋಗೋಕ್ಕೂ ಸಮಯ ಇಲ್ಲ ಅಂತ ಹೇಳಿದ್ರೆ ಮತ್ತು ಏನಕ್ಕೆ ಇರಬೇಕು ಇವ್ರು ಮಂತ್ರಿಗಳಾಗಾದ್ರೆ? ಆ ಭಾಗದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇವರು ಸಚಿವರು ಕೂಡ ಬದುಕಿದ್ದು ಕೂಡ ಸತ್ತಂತೆ ರೈತರ ಪಾಲಿಗೆ. ನಾನಿದ್ರಲ್ಲಿ ರಾಜಕಾರಣ ಮಾತನಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿಕೊಂಡು ನಾನು ನಮ್ಮೆಲ್ಲ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕಲ್ಯಾಣ ಕರ್ನಾಟಕ ಹೋಗಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇಲ್ಲ ಹೆಸರು ಕೂತ್ಕೊಂಡೆ ವಿಡಿಯೋ ಕಾನ್ಫರೆನ್ಸಲ್ಲಿ ತೀರ್ಮಾನ ಮಾಡೋರಿದ್ದರು. ನಾವು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ. ಅಶೋಕ್ ಅವರು ಬೆಳಗಾವಿ, ಬಾಗಲಕೋಟೆ ಎಲ್ಲ ಕೂಡ ಹೋದರು. ನಾನು ಇವತ್ತು ವಿರೋಧ ಪಕ್ಷವಾಗಿ ಎಲ್ಲದಕ್ಕೂ ಟೀಕೆ ಮಾಡ್ತೀವಿ ಅಂತೇಳಿ ಆಡಳಿತ ಪಕ್ಷರು ಭಾವಿಸುವಂಥ ಅವಶ್ಯಕತೆ ಇಲ್ಲ. ಇವತ್ತು ರಾಜ್ಯ ಸರ್ಕಾರದ ಆದ್ಯತೆ ಏನು? ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದು, ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಅವ್ರ ಕರ್ತವ್ಯ. ನಿನ್ನೆ ಕೃಷ್ಣ ಬೈರೇಗೌಡ ಅವರ ಹೇಳಿಕೆಯನ್ನು ಇಡ್ತಿದ್ದೆ, ಈಗಾಗಲೇ 5.5 ಲಕ್ಷ ಸರ್ವೆ ಆಗಿದೆ ಹೆಕ್ಟೇರಷ್ಟು. ಬರುವಂಥ 10 ದಿನ ಆದಮೇಲೆ ಕೊಡ್ತೀವಿ. ಎಷ್ಟು ದಿನ ಕಾಯ್ಬೇಕು ಇನ್ನೂ ರೈತರಾಗಾದ್ರೆ? ಇವತ್ತು ಮಂಡ್ಯದಲ್ಲೂ ಕೂಡ ಇವತ್ತು ಗೊಂದಲ ಸೃಷ್ಟಿಯಾಗಿದೆ, ಅಲ್ಲೂ ಕೂಡ ಮೈ ಶುಗರ್ಸ್ ಇದರಲ್ಲಿ ಒಂದು ತಿಂಗಳಿಂದ